ದೀಕ್ಷಾ ಅವರೇ, ಹೇಗಿದ್ದೀರಾ? ಕೃಷ್ಣಂ ವಂದೇ ಜಗದ್ಗುರುಂ. ನಮಸ್ಕಾರ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಓಕೆ, ಇವತ್ತು ನಮ್ಮ ದೀಕ್ಷಾ ಕಲ್ಮಾಡಿ ಅವರ ಒಂದು ಕಲಾ ಜರ್ನಿಯನ್ನು ಕೇಳಲಿಕ್ಕೆ ನಮ್ಮ ಎಲ್ಲ ವೀಕ್ಷಕರು ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಸೊ ಆದ್ದರಿಂದ ಮೊಟ್ಟ ಮೊದಲನೇದಾಗಿ ದೀಕ್ಷಾ ಕಲ್ಮಾಡಿ ಅವರ ಊರು, ಹಾಗೆ ಯಾವ ತರಗತಿಯಲ್ಲಿ ಕಲಿತಾ ಇದ್ದಾರೆ, ಹಾಗೆ ಕಾಲೇಜಿನ ಹೆಸರನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿ. ಓಕೆ, ನನ್ನ ಊರು ಕಲ್ಮಾಡಿ, ಉಡುಪಿ. ಸೊ ನಾನು ಸೆಕೆಂಡ್ PUCಯನ್ನು ತ್ರಿಷಾ ವಿದ್ಯಾ PU ಕಾಲೇಜ್ ಕಟ್ಪಾಡಿ ಇಲ್ಲಿ ಕಲಿತಿದ್ದೇನೆ. ಓಕೆ, ಯಾವುದೆಲ್ಲ ಆ್ಯಕ್ಟಿವಿಟೀಸ್ಗಳಲ್ಲಿ ದೀಕ್ಷಾ ಕಲ್ಮಾಡಿ ಅವರು ಇದ್ದಾರೆ? ಸೊ ತುಂಬ ಸಾಧನೆಯನ್ನು ಮಾಡಿದ್ದೀರಿ. ನಾನು ಅವಾಗಷ್ಟೇ ಒಂದು 4 ಪಟ್ಟಿಯನ್ನು ಹೇಳಿದೆ, ಬಟ್ ಯಾವುದರಲ್ಲೆಲ್ಲ ನೀವು ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಾ ಅಂತ ವೀಕ್ಷಕರಿಗೆ ನಿಮ್ಮ ಬಾಯಿಂದಲೇ ಕೇಳುವಂತಹ ಆಸೆ. ಆದ್ದರಿಂದ ಯಾವುದೆಲ್ಲ ಆ್ಯಕ್ಟಿವಿಟೀಸ್ಗಳಲ್ಲಿ ದೀಕ್ಷಾ ಕಲ್ಮಾಡಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ? ನಾನು ಭರತನಾಟ್ಯಂ ಡ್ಯಾನ್ಸಿಂಗ್ ಅದರಲ್ಲಿ, ಹಾಗೂ ಸಿಂಗಿಂಗ್, ಆ್ಯಕ್ಟಿಂಗ್, ಮತ್ತು ರೀಸೆಂಟ್ ಆಗಿ ಪ್ಯಾಜೆಂಟ್ ಅಲ್ಲಿ ಮಾಡ್ತಾ ಇದ್ದೇನೆ. ಓಕೆ, ಹಾಗಾದ್ರೆ ಈ ಸಿಂಗಿಂಗ್ ಆಗಿರ್ಬೋದು ಅಥವಾ ಡ್ಯಾನ್ಸಿಂಗ್ ಆಗಿರ್ಬೋದು, ಇದಕ್ಕೆಲ್ಲ ಗುರುಗಳು ಇದ್ರೆ ಆ ಗುರುಗಳ ಹೆಸರನ್ನ ಕೂಡ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ. ಓಕೆ, ನಾನು ಭರತನಾಟ್ಯಂ ಡ್ಯಾನ್ಸಿಂಗ್ ಅನ್ನು ಡಾಕ್ಟರ್ ವಿದುಷಿ ಮಂಜರಿ ಚಂದ್ರ ಪುಷ್ಪರಾಜ್ ಇವರ ಬಳಿ ಕಲಿತಿದ್ದೇನೆ. ಹಾಗೂ ನನ್ನ ಶಾಸ್ತ್ರೀಯ ಸಂಗೀತವನ್ನು ಮಧುರಪಿ ಬಾಲಸುಬ್ರಹ್ಮಣ್ಯಂ ಸರ್ ಇವರಲ್ಲಿ ಕಲಿಯುತ್ತಿದ್ದೇನೆ. ಹಾಗೂ ಸುಗಮ ಸಂಗೀತವನ್ನು ಸಂತೋಷ್ ಸರ್ ಹಾಗೂ ಚಂದ್ರಶೇಖರ್ ಸರ್ ಅವರ ಬಳಿ ಕಲಿತಿದ್ದೇನೆ. ಹಾಗೂ ನಟನೆಯಲ್ಲಿ ಗುರು ಅಂತ ಇಲ್ಲ, ಬಟ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿ, ಅಂದರೆ ಅವರು ನನಗೆ ಕಲಿಸಿದ್ದು ಅಂತ ಹೇಳ್ಬೋದು, ಗುರುವೇ ಹೇಳ್ಬೋದು ಒಂದು ಕಡೆಯಲ್ಲಿ, ಜ್ಞಾನೇಶ್ ಸರ್ ಅಂತ ಅವರು. ಓಕೆ, ಹಾಗಾದ್ರೆ ಅವರನ್ನ ಕೂಡ ಈ ಸಮಯದಲ್ಲಿ ನೀವು ನೆನಪು ಮಾಡ್ಕೊಳ್ಳಿಕ್ಕೆ ತುಂಬಾ ನೆನಪು ಮಾಡಬೇಕು. ಓಕೆ, ಹಾಗಾದ್ರೆ ನೀವು ಈಗ ಇಷ್ಟೆಲ್ಲ ಒಂದು ಆಕ್ಟಿವಿಟೀಸ್ಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಾ. ಸೊ ನೀವು ಜಾಸ್ತಿ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡ್ತಿದ್ದೀರಾ? ಅಂದರೆ ಹಾಡಿಗ ಅಥವಾ ನೃತ್ಯ ಕ್ಷೇತ್ರಕ್ಕ ಅಥವಾ ನಟನೆ, ಯಾವುದಕ್ಕೆ ನೀವು ಜಾಸ್ತಿಯಾಗಿ ಒಂದು ಪ್ರಿಯಾರಿಟಿಯನ್ನು ಕೊಡ್ತಾ ಇದ್ದೀರಾ? ನಾನು ಅಂದರೆ ಟೈಮ್ ಲೈಕ್ ಈಗ ಭರತನಾಟ್ಯಂ ಇದ್ದೆ, ಭರತನಾಟ್ಯಂ ಪ್ರೋಗ್ರಾಮ್ಗಳಲ್ಲಿ ಹೋಗ್ತೇನೆ. ಅದು ಭರತನಾಟ್ಯಂ ಕ್ಲಾಸಸ್ ಎಲ್ಲ ಮ್ಯಾಮ್ ಅದು ಮಿಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದೇ ಆಗಿ ಸಿಂಗಿಂಗಲ್ಲಿ ಸಹ ಈಗ ಪ್ರೋಗ್ರಾಮ್ಸ್ ಇದ್ರೆ ಅದಕ್ಕೆ ಕರೆದ್ರೆ ಬೇಡ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದರಲ್ಲಿ ಸಹ ಹೋಗ್ತೇನೆ. ಬಟ್ ಆ್ಯಕ್ಟಿಂಗ್ ಅಂತ ಬಂದರೆ ಅದು ಅಂದರೆ ನನಗೆ ಫಸ್ಟ್ ಅವ್ರು ಕರೆದಿದ್ದೆ ಡೈರೆಕ್ಟ್ ಫಿನಾಲಿಗೆ. ಸೊ ನನಗೆ ಗೊತ್ತಿರಲಿಲ್ಲ. ಸೊ ಅದು ಹೇಗಂದರೆ ಜ್ಞಾನೇಶ್ ಸರ್ ಏನಾದರೂ ಇದ್ದರೆ ಅವ್ರು ಹೇಳ್ತಾರೆ, ಅದರ ಕಡೆಯಿಂದ ಹೋಗ್ತೇನೆ. ಓಕೆ, ಅಂದ್ರೆ ಅವರು ನಿಮಗೆ ಒಂದು ಹೇಳ್ತಾರೆ ಹೇಗಿರುತ್ತೆ ಅಂತ, ಅವರ ಒಂದು ಮಾರ್ಗದರ್ಶನದಲ್ಲಿ ನೀವು ಹೋಗ್ತೀರಾ ಅಂತ. ಹಾಗಾದ್ರೆ ಎಲ್ಲವನ್ನ ಕೂಡ ನೀವು ಈಕ್ವಲ್ ಆಗಿ ಮ್ಯಾನೇಜ್ ಮಾಡ್ತಾ ಹೋಗ್ತೀರಾ ಅಂತ. ಸೊ ಓಕೆ, ಮೊಟ್ಟ ಮೊದಲನೇದಾಗಿ ಕಲಾಕ್ಷೇತ್ರಕ್ಕೆ ಇಳಿಬೇಕು ಅಂತ ದೀಕ್ಷಾ ಕಲ್ಮಾಡಿ ಅವರಿಗೆ ಆಸಕ್ತಿ ಹೇಗೆ ಬಂತು? ಅಂದ್ರೆ ನಾನು ಡ್ಯಾನ್ಸರ್ ಆಗಬೇಕು ಅಥವಾ ನಾನು ಸಿಂಗರ್ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ನಿಮಗೆ ಆಸೆ ಇತ್ತಾ, ಅಥವಾ ಪೇರೆಂಟ್ಸ್ಗಳ ಒತ್ತಾಯದಿಂದ ನೀವು ಸೇರಿದ್ರ? ಅಂದ್ರೆ ಮೊಟ್ಟ ಮೊದಲನೇದಾಗಿ ಒತ್ತಾಯ ಏನಿಲ್ಲ, ಬಟ್ ನನ್ನ ಪಪ್ಪ ಮಮ್ಮಿ ಇಬ್ರಿಗೂ ಕೂಡ ಅದು ತುಂಬಾ ಇಷ್ಟ. ಇಬ್ರು ಸಪೋರ್ಟ್ ಮಾಡ್ತಾರೆ. ನಂಗೆ ಅಂತ ಅಲ್ಲ, ಈಗ ಯಾರಾದ್ರೂ ಸ್ಟೇಟಸ್ ಅಲ್ಲಿ ಆಗಿರ್ಬೋದಿದ್ರೆ ಅವರ ಸ್ಟೇಟಸ್ ಅಲ್ಲಿ ಹಾಕಿ ತುಂಬಾ ಮುಂಚೆಯಿಂದ ಸಹ ಸಪೋರ್ಟ್ ಮಾಡ್ತಾರೆ. ಅದೇ ಅವರಿಗೆ ಇದು ತುಂಬಾ ಇಷ್ಟ ಇತ್ತು. ಮೊದಲನೇದಾಗಿ ಸಿಂಗಿಂಗ್ ಮತ್ತೆ ಭರತನಾಟ್ಯಂ ಅಂದ್ರೆ ಇಬ್ರಿಗೂ ತುಂಬಾ ಇಷ್ಟ. ಸೊ ನನ್ನ ಸಿಂಗಿಂಗ್ ಮತ್ತೆ ಭರತನಾಟ್ಯಂ ಅಲ್ಲಿ ಮುಂಚೆಯಿಂದ ಸಹ ಕ್ಲಾಸಿಗೆ ಹಾಕಿದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆದದ್ದು, ಅದು ನಂಗೆ ಗೊತ್ತಿರ್ಲಿಲ್ಲ ನಾನು ಮಾಡ್ತೇನೆ ಅಂತ. ಅಲ್ಲಿಂದ ಸ್ಟಾರ್ಟ್ ಆದದ್ದು, ಹೀಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಂಗೆ ಅದು ಇಂಟ್ರೆಸ್ಟ್ ಬರ್ತಾ ಉಂಟು. ಎಷ್ಟನೇ ಏಜ್ ಅಲ್ಲಿ ನೀವು ಈ ಕಲಾಕ್ಷೇತ್ರಕ್ಕೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರಿ? ನಾನು LKG UKG ಅಲ್ಲಿ ಇರುವಾಗನೇ ಕ್ಲಾಸಿಗೆ ಹಾಕಿದ್ದೆ ಮಮ್ಮಿ. ಬಟ್ ಅವಾಗ ಅಷ್ಟು ಕಾನ್ಸಂಟ್ರೇಷನ್ ಏನು ಇರ್ಲಿಲ್ಲ. ಜಸ್ಟ್ ಎಲ್ಲರಿಗೂ ಹಾಗೆ ಸ್ವಲ್ಪ ನಾವು ಅದನ್ನ ಅಷ್ಟು ಸ್ಟ್ರಾಂಗ್ ಆಗಿ ತಗೊಳ್ಳೋದಿಲ್ಲ. ಓಕೆ ಒತ್ತಾಯಕ್ಕೆ ಹೋಗ್ತಾ ಇರ್ತೇವೆ. ಕ್ಲಾಸಸ್ಗಳಿಗೆಲ್ಲ ಸೇರಿದ್ರೆ ಇಲ್ಲ ಮಮ್ಮಿ ನಾವು ಹೋಗುದಿಲ್ಲ. ಬಟ್ ಬೆಳೀತಾ ಬಂದ ಹಾಗೆ 4 ಜನ ನಮ್ಮನ್ನು ಗುರುತಿಸುವಾಗ ಅಥವಾ ಸ್ಕೂಲಲ್ಲಿ ಆ ಕಾಲೇಜಲ್ಲಿ ನಮಗೆ ಇಂಪಾರ್ಟೆನ್ಸನ್ನು ಕೊಡುವಾಗ, ಓಕೆ ನಾನು ಕೂಡ ಮುಂದಕ್ಕೆ ಇನ್ನೂ ಸಾಧನೆ ಮಾಡಬೇಕು ಅಂತ ಹೇಳುವಂಥ ಒಂದು ಆಸಕ್ತಿ ಬರ್ತದೆ. ಆ್ಯಂಡ್ ಪೇರೆಂಟ್ಸ್ಗಳ ಸಪೋರ್ಟನ್ನು ನೋಡುವಂಥ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿ ಅಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಒಂದು ಹೆಗ್ಗಳಿಕೆಯನ್ನು ಕೊಡಲಿಕ್ಕೆ ಅಥವಾ ಅವರಿಗೆ ಹೆಮ್ಮೆಯನ್ನು ತರಬೇಕು ಅಂತ ನಾವೆಲ್ಲರೂ ಕೂಡ ಕಷ್ಟಪಡ್ತೇವೆ. ಸೊ ಎಸ್, ಆದ್ದರಿಂದ ದೀಕ್ಷಾ ಕಲ್ಮಾಡಿಯವರು ಒಂದು ಅದ್ಭುತವಾದಂಥ ಸಿಂಗರ್ ಅಂತ ನಮಗೆಲ್ಲರಿಗೂ ಗೊತ್ತು. ಆದ್ದರಿಂದ ನಮ್ಮ ವೀಕ್ಷಕರು ದೀಕ್ಷಾ ಕಲ್ಮಾಡಿ ಅವರ ಕಂಠದಿಂದ ಒಂದು ಸುಮಧುರವಾದಂತಹ ಹಾಡನ್ನ ಕೇಳಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಸೊ ಆದ್ರಿಂದ 1-2 ಸಾಲು, ತುಂಬ ಉದ್ದ ಬೇಡ, 1-2 ಸಾಲು ಹಾಡನ್ನ, ನಿಮಗೆ ಇಷ್ಟವಾದಂತಹ ಹಾಡನ್ನು ನಮ್ಮ ವೀಕ್ಷಕರಿಗಾಗಿ ಹಾಡಬೇಕಾಗಿ ವಿನಂತಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಾಲುಲ್ಲಿ ನೀ ಕರುಳ ಬಳ್ಳಿ, ಒಲವೂಡುತ್ತಿರುವ ತಾಯೇ
ಬಿಡದ ಭುವಿಯ ಮಾಯೆ ಅಮ್ಮ ನಿನ್ನ ಇದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡು ಕಾಡುತ್ತಿರುವೆ ನಾನು. ಎಸ್, ಸೂಪರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ಹಾಡನ್ನ ಹಾಡಿದ್ದೀರಾ. ಎಸ್, ಸೊ ಮುಂದಕ್ಕೆ ಆ ದೀಕ್ಷಾ ಕಲ್ಮಾಡಿಯವರು ಮೊಟ್ಟ ಮೊದಲನೇದಾಗಿ ಹತ್ತಿದ ಸ್ಟೇಜ್ ಅಂತ ಹೇಳಿದರೆ ಯಾವುದು? ಯಾಕೆಂತ ಹೇಳಿದರೆ ಅದೊಂದು ಸ್ಟೇಜ್ ನಮ್ಮ ಜೀವನದಲ್ಲಿ ಕಲಾ ಸ್ಥಾನಕ್ಕೆ ಇಳಿಯುವಂಥ ಮೊಟ್ಟ ಮೊದಲನೇ ಸ್ಟೇಜ್ ನಾವು ಯಾವತ್ತೂ ಮರೆಯೋದಿಲ್ಲ. ಓಕೆ, ನಾವು ಈ ಸ್ಟೇಜಿಗೆ ನಾವು ಫಸ್ಟಾಗಿ ಎಂಟ್ರಿ ಕೊಟ್ಟೆ, ಅಲ್ಲಿಂದ ಮೇಲೆ ನಮ್ಮ ಕಲಾ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಹೇಳಿ ನಾವೆಲ್ಲರೂ ಖುಷಿಯಾಗಿ ಅದನ್ನೊಮ್ಮೆ ನೆನಪಿಸ್ಕೊಳ್ತೇವೆ. ಸೊ ಆದ್ದರಿಂದ ದೀಕ್ಷಾ ಕಲ್ಮಾಡಿಯವರ ಮೊಟ್ಟ ಮೊದಲಿನ ಸ್ಟೇಜ್ ಯಾವುದು? ಎಷ್ಟನೇ ವರ್ಷದಲ್ಲಿ ಆ ಸ್ಟೇಜ್ಗೆ ನೀವು ಹತ್ತಿದ್ರಿ ಅಂತ? ಸೊ ನೀವು ಹೇಳಿದಾಗೆ ನಾನು ಭರತನಾಟ್ಯಂ, ಸಿಂಗಿಂಗ್ ಹಾಗೂ ಆ್ಯಕ್ಟಿಂಗ್ ಅದರಲ್ಲೆಲ್ಲ ಇದ್ದೇನೆ. ನನ್ನ ಫಸ್ಟ್ ಸ್ಟೇಜ್ ಹೇಳಬೇಕಂದ್ರೆ ಅದು ಇದ್ದದ್ದೇ ಆ್ಯಕ್ಟಿಂಗಲ್ಲಿ. ಓಕೆ, ಅದು ಪ್ಲೇ ಸ್ಕೂಲಲ್ಲಿ ಇರುವಾಗ ಅಂತೆ, ನನಗೆ ನೆನಪಿಲ್ಲ ಆ್ಯಕ್ಚುಲಿ. ನಾನು ಅದು ಆಲ್ಬಮಲ್ಲಿ ಫೋಟೋಸ್ ನೋಡುವಾಗ ನನ್ನ ಮಮ್ಮಿ ಹತ್ರ ಕೇಳ್ತಿದ್ದೆ ಇದೇನಪ್ಪ. ಅದು ನನ್ನ ಫಸ್ಟ್ ಪ್ರೈಸ್ ಕೂಡ ಅದೇ, ಫಸ್ಟ್ ಸ್ಟೇಜ್ ಕೂಡ ಅದೇ. ಸೊ ಅದರಲ್ಲಿ ನಾನು ಅಜ್ಜಿ ಕ್ಯಾರೆಕ್ಟರ್ ಮಾಡಿದ್ದಂತೆ. ಅದು ಏನು ಪ್ರಿಪ್ರೇಷನ್ ಇಲ್ಲ, ಲೈಕ್ ಮುಂಚಿನ ದಿನ ಮಮ್ಮಿಗೆ ಗೊತ್ತಾಯಿತು ಹೀಗೆ, ಪಪ್ಪನಿಗೆ ಹೇಳಿ, ಪಪ್ಪನ ಹತ್ರ ಮಮ್ಮಿ ಹೇಳಿ, ಮಮ್ಮಿ ಜಸ್ಟ್ ಒಂದು ಅಜ್ಜಿ ಕ್ಯಾರೆಕ್ಟರ್ ಏನು ಅಪ್ಪ ಹೇಳಿದಾರಲ್ಲ ಅಂತ ಒಂದು ಜಸ್ಟ್ ಹಾಕಿ ಸ್ಟೇಜ್ಗೆ ಹೀಗೆಲ್ಲ ಮಾಡು ಅಂತ ನನ್ನ ಹೇಳಿ ಕಲಿಸಿದ್ರಂತೆ. ಸೊ ಅಲ್ಲಿ ತುಂಬ ಪಾರ್ಟಿಸಿಪೆಂಟ್ ಇದ್ದರು. ಮಮ್ಮಿಗೆ ಕೂಡ ಏನು ಲೈಕ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಪ್ರೈಸ್ ಅದು ಅಂತ. ಬಟ್ ಅದು ಹೇಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ ಅಂತೆ ಅದರಲ್ಲಿ. ಸೊ ಫಸ್ಟ್ ಸ್ಟೇಜ್ ಫಸ್ಟ್ ಪ್ರೈಸ್ ಅಂದರೆ ತುಂಬ ಖುಷಿ ಆಯಿತು. ನನಗೆ ಕೂಡ ತುಂಬ ಈಗ ಸಹ ನಮಗೆ ತುಂಬ ಖುಷಿ ಆಗುತ್ತೆ. ಹಾಗೆಲ್ಲ ಹಾಗೆ ಮಾಡಿದ್ವಿ ಅಂತ ನಮ್ಮ ಪೇರೆಂಟ್ಸ್ ಅವರು ನಮಗೆ ಆ ಸ್ಟೋರಿಯನ್ನೆಲ್ಲ ಹೇಳೋದು ನಮಗೆ ಕಂಟಿನ್ಯೂ. ಅದರ ನಂತರ ನನ್ನ ಭರತನಾಟ್ಯಮಲ್ಲಿ ಫಸ್ಟ್ ಸ್ಟೇಜ್ ಅಂದರೆ ನಾನು ಕೃಷ್ಣ ಮಠದಲ್ಲಿ ಇರುವಾಗ ಅಲ್ಲಿ ಕೊಟ್ಟಿದ್ದೆ. ಹಾಗೆ ನಾರ್ಮಲ್ ಆಗಿ ಡ್ಯಾನ್ಸ್ ಅಂದರೆ ನಮ್ಮದು ಕಲ್ಮಾಡಿಯ ನಾಗಕ್ಷೇತ್ರ ಅಲ್ಲಿ ನಮ್ಮ ಊರಲ್ಲಿ ಅಲ್ಲಿ ಪ್ರತಿ ವರ್ಷ ಕೊಡ್ತಾ ಇರ್ತೇನೆ. ಸೊ ಅದು ನನ್ನ ಫಾರ್ ಎವರ್ ಸ್ಟೇಜ್ ಕಂಟಿನ್ಯೂ ಉಂಟು. ಮತ್ತೆ ನನ್ನ ಸಿಂಗಿಂಗ್ ಅಲ್ಲಿ ಹೇಳ್ಬೇಕಂದ್ರೆ ಶಾಸ್ತ್ರೀಯ ಸಂಗೀತ ನಾನು ಮುಂಚೆ ಕಲಿತಿದ್ದೆ ನಾರ್ಮಲ್ ಆಗಿ 6th ತನಕ. ಅದರಲ್ಲಿ ಸ್ಟೇಜಸ್ ಹೋಗಲಿಲ್ಲ, ಜಸ್ಟ್ ಕ್ಲಾಸಲ್ಲಿ ಕಲಿತಿದ್ದೆ. 6th ಅಲ್ಲಿ ಸ್ಕೂಲಿಂದ ನಾನು ಸುಗಮ ಸಂಗೀತಗೆ ಜಾಯ್ನ್ ಆಗಿದ್ದೆ. ಸೊ ಅಲ್ಲಿರುವಾಗ ರಾಜೇಶ್ ಶಾನ್ಭೋಗ್ ಸರ್ ಅಂತ ಇದ್ರು, ಅವರು ನನಗೆ ಬಾರ್ಕೂರಲ್ಲಿ ಮೊದಲನೇ ಸ್ಟೇಜ್ ಕೊಟ್ಟಿದ್ರು. ಓಕೆ, ಇಷ್ಟೆಲ್ಲ ಸ್ಟೇಜ್ಗಳನ್ನು ನೀವು ನೆನಪಿಸ್ಕೊಂಡಿದ್ದೀರಾ ಅಂತ ಹೇಳಿದರೆ ಇನ್ನೂ ಕೂಡ ಒಂದೊಂದು ಸ್ಟೇಜನ್ನು ಕೂಡ, ಅಂದರೆ ನಾನು ನೃತ್ಯ ಕ್ಷೇತ್ರದಲ್ಲಿ ಈ ಒಂದು ಸ್ಟೇಜಿಗೆ ಹೋದೆ, ಸಂಗೀತ ಕ್ಷೇತ್ರದಲ್ಲಿ ಈ ಒಂದು ಸ್ಟೇಜಿಗೆ ಹೋದೆ ಅಂತ ನೀವು ಎಲ್ಲವನ್ನು ನೆನಪಿಟ್ಕೊಂಡಿದ್ದೀರಾ ಅಂತ ಹೇಳಿದರೆ ಕಲೆಯ ಮೇಲಿರುವಂತಹ ಪ್ರೀತಿ ನಿಮಗೆ ಎಷ್ಟಿದೆ ಅಂತ ಹೇಳಿ ಇದೇ ಗೊತ್ತು ಮಾಡಿಸ್ತಾ ಇದೆ. ಇನ್ನು ಮುಂದಕ್ಕೆ ಕೂಡ ಅದ್ಭುತವಾದಂಥ ಸ್ಟೇಜ್, ಇನ್ನೂ ದೊಡ್ಡದಾದಂಥ ಸ್ಟೇಜ್ ಸಿಗಲಿ ಅಂತ ನನ್ನ ಪರವಾಗಿ ಹಾಗೆ ಅಭಿಮತ ವಾಹಿನಿಯ ವೀಕ್ಷಕರ ಪರವಾಗಿ ನಾನು ಕೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಓಕೆ, ನೆಕ್ಸ್ಟ್ ಕೇಳಬೇಕು ಅಂತ ಹೇಳಿದರೆ ಎಲ್ಲರಿಗೂ ಕಾಡುವಂತಹ ದೊಡ್ಡ ಪ್ರಶ್ನೆ, ಈಗ ನೀವು ಹೇಳಿದಿರಿ ನೀವೀಗ 2nd PU ಅಲ್ಲಿ ಕಲಿತಾ ಇದ್ದೀರಾ. 2nd PU ಅದು ನೀವು ಕಾಮರ್ಸ್ ಸೈನ್ಸಾ? ನಾನು ಸೈನ್ಸ್. ಓಕೆ, ಸೈನ್ಸಲ್ಲಿ 2nd PU ಅಂತ ಹೇಳಿದರೆ ಇನ್ನೂ ದೊಡ್ಡ ಕ್ವೆಶನ್ ಮಾರ್ಕ್ ಬರ್ತದೆ, ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಸೊ ಈಗ ನಾನು ಕೇಳ್ಬೋದು, 1st ಇಂದ 10th ವರೆಗೆ ನೀವು ಹೇಗೆ ಬಂದ್ರಿ? ಅಂದರೆ ಸ್ಕೂಲಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರು, ಅಥವಾ ಈಗ ಕಾಲೇಜಿಗೆ ಬಂದಿದ್ದೀರಾ, ಕಾಲೇಜಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರೆ? ಕಲಾಕ್ಷೇತ್ರದಲ್ಲಿ ಎಲ್ಲರಿಗೂ ಸಪೋರ್ಟ್ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಲೈಕ್ ಸ್ಕೂಲಲ್ಲೂ ಆಗಿರ್ಬೋದು, ಕಾಲೇಜಲ್ಲೂ ಆಗಿರ್ಬೋದು. ದೀಕ್ಷಾ ಕಲ್ಮಾಡಿಯವರ ಕಾಲೇಜಲ್ಲಿ ಆಗಿರ್ಬೋದು, ಸ್ಕೂಲಲ್ಲಿ ಆಗಿರ್ಬೋದು, ಸಪೋರ್ಟ್ ಮಾಡ್ತಾರಾ? ಹಾಂ, ನನ್ನ ಫಸ್ಟ್ ಸ್ಕೂಲ್ ಅಂದರೆ ನಾನು ಪ್ರೈಮರಿ ಎಲ್ಲ ಕಲಿತದ್ದು SMS ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ. ಅಲ್ಲಿ ನನ್ನ ಆ್ಯಕ್ಚುಲಿ ಜರ್ನಿ ಸ್ಟಾರ್ಟ್ ಆದದ್ದಷ್ಟೇ. ಸೊ ಸ್ಟೇಜಲ್ಲಿ ಅಷ್ಟು ಹೋಗ್ತಾ ಇರಲಿಲ್ಲ ಸ್ಟೇಜ್ ಪ್ರೋಗ್ರಾಮ್ಸ್ಗೆ. ನನ್ನ ಜರ್ನಿ ಸ್ಟಾರ್ಟ್ ಆದದ್ದು ಅಷ್ಟೇ. ಅದೇ ಬರುವಾಗ ಆಮೇಲೆ 8th ಇಂದ ನಾನು ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಉದ್ಯಾವರ ಅಲ್ಲಿ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ನನ್ನ ತುಂಬ ಸ್ಟೇಜ್ ಪ್ರೋಗ್ರಾಮ್ಸ್ಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಕೂಲಿಂದ ಅಂತೂ ತುಂಬ ಸಪೋರ್ಟ್. ಅಲ್ಲಿ ನನ್ನ ಹಾಗೆ ತುಂಬ ಪ್ರತಿಭೆಗಳಿದ್ದರು. ಸೊ ಅವರೆಲ್ಲರಿಗೆ ಲೈಕ್ ನಾರ್ಮಲ್ ಆಗಿ ಎಲ್ಲರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಒಂದಿತ್ತು, ಮಾರ್ಕ್ಸ್ ಕಡಿಮೆ ಬರಬಾರ್ದು, ಇಲ್ಲಾಂದ್ರೆ ಏನಾದರೂ ಹೇಳ್ತಿದ್ರು, ಆದರೆ ಮಾರ್ಕ್ಸ್ ಕಡಿಮೆ ಬರಲಿಲ್ಲ ಆದರೆ ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಅಂತ. ಓಕೆ, ಅದೇ ನನ್ನದು ಅಲ್ಲಿ 10th ಮುಗೀತು. ಈಗ ಫಸ್ಟ್ PUC ಅಲ್ಲಿ ತ್ರಿಷಾ ಹೇಳಬೇಕಂದ್ರೆ ನನ್ನ ಮಾತೇ ಇಲ್ಲ. ತ್ರಿಷಾದಲ್ಲಿ ಸ್ಟಾರ್ಟಿಂಗಲ್ಲಿ ಬರುವಾಗ ನನಗೆ ಒಂದು ಪ್ರಶಸ್ತಿ ಸಿಕ್ಕಿತ್ತು. ಸೊ ಅದರದ್ದು ತುಂಬ ಲೈಕ್ ಫಸ್ಟ್ ಟೈಮ್ ನಾನು ಕಾಲೇಜಿಗೆ ಜಾಯ್ನ್ ಆದದ್ದಷ್ಟೇ ಸಿಕ್ಕಿದ್ದು. ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅಲ್ಲಿ ಕಲಾಕ್ಷೇತ್ರ ನಮ್ಮ ಪ್ರಿನ್ಸಿಪಲ್ ಅನಂತ್ ಪೈ ಸರ್ ಅಂತ, ಅವರು ಸಹ ತುಂಬ ಸಪೋರ್ಟ್ ಮಾಡ್ತಾರೆ. ಕೆಲವೊಮ್ಮೆ ಓದಲಿಕ್ಕೆ ಹೇಳ್ತಾರೆ, ಆದರೆ ಸಹ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಮತ್ತು ಅದರಲ್ಲಿ ನಮಗೆ ಕಲಾಕ್ಷೇತ್ರಕ್ಕೆ ಒಂದು ಡಿಫ್ರೆನ್ಸ್ ಸರ್, ಅಂದರೆ ಅವರು ಎಲ್ಲ ಏನಾದರೂ ಪ್ರೋಗ್ರಾಮ್ಸ್ ಇದ್ರೆ, ಕಲ್ಚರಲ್ ಇವೆಂಟ್ಸ್ ಏನಾದರೂ ಇದ್ರೆ ಅದರ ಬಗ್ಗೆ ಹೇಳ್ತಾರೆ. ಧೀರಜ್ ಸರ್ ಅಂತ, ಅವರು ಒಂದು ಪ್ರತಿಭೆನೇ ಅಂತ ಹೇಳ್ಬೋದು. ಆ್ಯಕ್ಟಿಂಗಲ್ಲಿ ತುಂಬ ಚೆಂದ ಮಾಡ್ತಾರೆ.
ಸೊ ಹಾಗೆ ತ್ರಿಷಾದಲ್ಲಿ ತುಂಬ ಸಪೋರ್ಟ್ ಆಗಿರ್ತಾರೆ. ಓಕೆ, ಈಗ ಅಂದರೆ ಸ್ಕೂಲಲ್ಲಿ ಕೂಡ ದೀಕ್ಷಾ ಅವರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಕಾಲೇಜಲ್ಲಿ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ ನೀವೊಂದು ಮಾತನ್ನು ಹೇಳಿದ್ರಿ. ಲೈಕ್ ಕಾಲೇಜಲ್ಲಿ ಸ್ಕೂಲಲ್ಲಿ ಸಪೋರ್ಟ್ ಮಾಡಿದ್ರೆ ಒಂದೊಂದು ಸಲ ಓದಬೇಕು ಅಂತ ಹೇಳ್ತಾರೆ. ಬಟ್ ನಾವು ಅದನ್ನು ಕೇಳಬೇಕಾಗ್ತದೆ. ಯಾಕೆಂತ ಹೇಳಿದರೆ ಅವರು ನಮಗೆ ಕಲಾಕ್ಷೇತ್ರದಲ್ಲಿ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಅವರ ಮಾತನ್ನು ಕೇಳಲೇಬೇಕಾಗ್ತದೆ. ಯಾಕೆಂತ ಹೇಳಿದರೆ ಎಲ್ಲರಿಗೂ ಆ ಚಾನ್ಸ್ ಸಿಗೋದಿಲ್ಲ, ಎಲ್ಲರಿಗೂ ಆ ಒಂದು ಕಾಲೇಜ್ ಸ್ಕೂಲ್ ಅಂಥದ್ದು ಸಿಗಲಿಕ್ಕೆ ಚಾನ್ಸ್ ಇಲ್ಲ. ಆ್ಯಂಡ್ ಒಬ್ಬರು ಹೇಳಿದರೆ ಯಾರೋ ಸರ್ ಇದ್ದಾರೆ ನಿಮ್ಮದು, ಲೈಕ್ ಅವರು ಕೂಡ ಒಬ್ಬರು ಕಲೆಯಲ್ಲಿ ಇರುವವರೇ ಅಂತ. ಸೊ ಕಲೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡವರಿಗೆ ಮಾತ್ರ ಆ ಕಲೆಯ ಬೆಲೆ ಗೊತ್ತಿರಲಿಕ್ಕೆ ಸಾಧ್ಯ. ಆದ್ರಿಂದ ಮಾತ್ರ ಅವರು ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ. ಆದ್ರಿಂದ ಅವರೆಲ್ಲರಿಗೂ ಕೂಡ ನಿಮ್ಮ ಪರವಾಗಿ ಈಗ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸಿದ್ರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದಕ್ಕೆ ದೀಕ್ಷಾ ಕಲ್ಮಾಡಿಯವರ ಮನೆಯಲ್ಲಿ ತಂದೆ ತಾಯಿ ಅಂತ ಸಪೋರ್ಟ್ ಮಾಡೇ ಮಾಡ್ತಾರೆ. ನಾನು ನೋಡಿದ್ದೇನೆ ಕಣ್ಣಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಆದ್ರಿಂದ ತಂದೆ ತಾಯಿಯ ಬಗ್ಗೆ ಹೇಳಬೇಕು ಅಂದರೆ ಅವರ ಹೆಸರು, ಹಾಗೆ ತಂದೆ ತಾಯಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ಕ್ಷಣದಲ್ಲಿ? ಸೊ ನನ್ನ ಪಪ್ಪನ ಹೆಸರು ನವೀನ್ ಎಸ್ ಕಲ್ಮಾಡಿ ಅಂತ, ಹಾಗೂ ತಾಯಿಯ ಹೆಸರು ಉಷಾ ನವೀನ್ ಕಲ್ಮಾಡಿ. ಸೊ ನನ್ನ ಪಪ್ಪ ನನ್ನ ಬ್ಯಾಕ್ ಬೋನ್. ನನ್ನ ಪಪ್ಪ ಅಂತ ಹೇಳೋಕ್ಕಿಂತ ಜಾಸ್ತಿ ಅವ್ರು ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಸೊ ನೋಡಿರ್ಬೋದು ಎಲ್ಲ, ಲೈಕ್ ನಾನಿದ್ದೇನೆಂದ್ರೆ ಅವರು ಇರ್ತಾರೆ ಆ ಥರ. ಸೊ ಮಮ್ಮಿ ಸಹ ಹಾಗೆ ತುಂಬ ಸಪೋರ್ಟಿವ್. ಸೊ ಮಮ್ಮಿ ಏನಾದರೂ ಪ್ರೋಗ್ರಾಮ್ಸ್ ಇದ್ದರೆ ಡೀಟೇಲ್ಸ್ ಇರ್ತಾರೆ, ಏನಾದರೂ ಇದು ಈ ಥರ ಇತ್ತೆ ಅಂತ. ಸೊ ಪಪ್ಪನಿಗೆ ಅದು ನನಗೆ ಹೇಳ್ತಾರೆ. ಸೊ ನನಗೆ ಇಂಟ್ರೆಸ್ಟ್ ಇದ್ದರೆ ಹಾಂ ಮಮ್ಮಿ ನಾ ಹೋಗ್ತೇನೆ ಅಂತ. ಸೊ ಅದನ್ನು ನಾನು ಮಮ್ಮಿ ಅವ್ರ ಪಪ್ಪನಿಗೆ ಹೇಳ್ತಾರೆ. ಪಪ್ಪ ಎಲ್ಲ ಕಡೆ ಸಹ ಕರ್ಕೊಂಡು ಹೋಗ್ತಾರೆ, ನನ್ನನ್ನು ಮಿಸ್ಸೇ ಮಾಡೋದಿಲ್ಲ. ನನಗೆ ಏನು ಇಂಟ್ರೆಸ್ಟ್ ಉಂಟು ಅದರಲ್ಲಿ ಅವ್ರು ಇರ್ತಾರೆ, ನನಗೇನು ಬೇಕೋ ಅದು ಅವರಿಗೆ ಸಹ ಬೇಕು ಆ ಥರ ತುಂಬ. ಏನಾದರೂ ಪ್ರೋಗ್ರಾಮ್ಸ್, ಈಗ ಪ್ಯಾಜನ್ ಶೋ ಅಲ್ಲಿ ನಮಗೆ ಟ್ರೆಡಿಷ್ನಲ್ ವೇ ಆಗಿ ಡ್ರೆಸ್ ಎಲ್ಲ ಹಾಕ್ಲಿಕ್ಕಿರುವಾಗ ನನ್ನೊಟ್ಟಿಗೆ ಟ್ರೆಡಿಷ್ನಲ್ ವೇ ಅಲ್ಲಿ ಟ್ವಿನ್ನಿಂಗ್ ಆಗಿರ್ಬೋದು. ಸೊ ಎಲ್ಲರೂ ಕೇಳ್ತಾರೆ, ಓಹೋ ಟ್ವಿನ್ನಿಂಗಾ ಆ ಥರ ಅಂತ. ಸೊ ಅದರಲ್ಲಿ ನನ್ನ ಪಪ್ಪ ತುಂಬ ಸಪೋರ್ಟಿವ್. ನನಗೆ ಏನಾದರೂ ಬೇಕಾದರೆ ಇಲ್ಲ ಬೇಡ ಅದು ಬೇಡ, ಅದೇನೋ ಚಂದ ಕಾಣೋದಿಲ್ಲ ಅಂತ ಅದೆಲ್ಲ ಏನೂ ಇಲ್ಲ. ಸೊ ನೀ ಹಾಕು, ನಾನಿದ್ದೇನೆ ನೀನು ಹಾಕು ಆ ಥರ. ನನ್ನ ಪಪ್ಪ ಅಮ್ಮ ಇಬ್ಬರು ತುಂಬ ಸಪೋರ್ಟಿವ್. ನನಗೆ ಮಾತ್ರ ಅಂತಲ್ಲ, ಅವರದ್ದು ಸ್ಟೇಟಸ್ ನೋಡ್ಬೋದು, ಎಲ್ಲಾದರೂ ಪೋಸ್ಟ್ ನೋಡ್ಬೋದು, ಎಲ್ಲರದ್ದು ಇರ್ತದೆ ಅಂತ ಹೇಳಿಕ್ಕೆ. ಎಸ್, ನನಗೆ ಗೊತ್ತು, ನಾನು ಅವರನ್ನು ನೋಡಿದ್ದೇನೆ, ನಿಮ್ಮನ್ನು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತೇನೆ. ನೀವು ಹೇಳ್ತೀರ ನಿಮ್ಮ ಪೇರೆಂಟ್ಸ್ ಆಗಿ ಹೆಚ್ಚಿಗಿಂತ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಅಂತ. ಸೊ ಹಾಗಿರೋದಕ್ಕೆ ನೀವು ಅವ್ರು ಹೇಳಿದಾಗೆ ಕೇಳ್ತೀರಾ. ಆ್ಯಂಡ್ ಅವರು ನಿಮಗೆ ಸಪೋರ್ಟ್ ಮಾಡಿದಷ್ಟೇ ನೀವು ಅವರ ಜೊತೆ ಅವ್ರು ಹೇಳಿದ ಹಾಗೆ ನಡ್ಕೊಳ್ತಾ ಹೋಗ್ತಾ ಇದ್ದೀರಾ. ಸೊ ಆದ್ದರಿಂದ ಮುಂದಿನ ಒಂದು ದಿನದಲ್ಲಿ ಅಂದರೆ ಸ್ಕೂಲ್ ಕಾಲೇಜಲ್ಲೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಅಷ್ಟು ಸಪೋರ್ಟಿವ್ ಪೇರೆಂಟ್ಸ್ ಇದ್ದಾರೆ. ಆ್ಯಂಡ್ ಅವರು ನಿಮಗೆ ಮಾತ್ರ ಅಲ್ಲ, ಅದೆಷ್ಟೋ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಮಗಳು ಇನ್ನೊಂದು ಮುಂದಿನ ದಿನ ದೊಡ್ಡ ಉನ್ನತವಾದಂಥ ಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಆಶೀರ್ವಾದ. ಓಯ್ಯೋ, ನನಗೆ ಯಾಕೆ, ನಾನು ತುಂಬ ಇಂಟರ್ವ್ಯೂ ಅಲ್ಲಿ ಎಷ್ಟೋ ಜನ ಹೇಳಿದ್ರು, ಇಲ್ಲ ನಾನು ಕೂಡ ನಿಮ್ಮಾಗೆ ಕಲಾವಿದೆ, ನನಗೆ ಅಂದರೆ ನಮಗೂ ಕೂಡ ನಿಮ್ಮಂಥ ಕಲಾವಿದರ ಕಷ್ಟ ಗೊತ್ತು, ನಾವು ಕೂಡ ನೋಡ್ತೇವಲ್ಲ. ಯಾಕೆಂತ ಹೇಳಿದರೆ ಒಂದು ಕಲಾವಿದರು ಎಲ್ಲಾದ್ರೊಂದು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದರೆ, ಅಥವಾ ಸಿಂಗಿಂಗೇ ಆಗಿರಲಿ, ಡ್ಯಾನ್ಸಿಂಗೇ ಆಗಿರಲಿ, ಆ್ಯಕ್ಟಿಂಗೇ ಆಗಿರಲಿ, ಒಂದು ಸ್ಟೇಜಿಗೆ ಹತ್ತಬೇಕು ಅಂತ ಹೇಳಿದರೆ 10-12 ದಿವಸದ ಪ್ರಾಕ್ಟೀಸ್ ಇರ್ತದೆ, ಇಲ್ಲ 1 ಮಂತಿನ ಪ್ರಾಕ್ಟೀಸ್ ಇರ್ತದೆ. ಆ ಸ್ಟೇಜ್ ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ, ಮನಸ್ಸೊಳಗಡೆ ನಾವು ಎಷ್ಟೇ ದೊಡ್ಡ ಡ್ಯಾನ್ಸರ್ ಆಗಿರಲಿ, ಎಷ್ಟೇ ದೊಡ್ಡ ಆ್ಯಕ್ಟರ್ ಆಗಿರಲಿ, ಎಷ್ಟೇ ದೊಡ್ಡ ಆ್ಯಂಕರ್ ಆಗಿದ್ರು ಕೂಡ ಒಂದು ಮನಸ್ಸಿನ ಒಳಗೆ ಸಣ್ಣ ಒಂದು ಭಯ ಇದ್ದೇ ಇರ್ತದೆ, ಹೇಗೆ ಆಗ್ತದೆ ಆ ಕಾರ್ಯಕ್ರಮ ಅಂತ. ಆದ್ದರಿಂದ ನಮಗೆ ಎಲ್ಲ ಗೊತ್ತಿರ್ತದೆ. ಅದಕ್ಕೆ ನಾನು ಏನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ನಮಗೆಲ್ಲ ಕಷ್ಟಗಳು ಕೂಡ ಗೊತ್ತಾಗ್ತದೆ. ಆ್ಯಂಡ್ ನಿಮ್ಮ ಆ ಒಂದು ವರ್ಡಿಗೆ ನಾನು ಶ್ರೇಯಾ ಸುಳ್ಳೆ ಎಲ್ಲರಿಗೂ ಕೂಡ ಯಾವತ್ತೂ ಸಪೋರ್ಟಿವ್ ಆಗಿ ಇಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಡ್ಯಾನ್ಸರ್ ಆಗಿರ್ಬೋದು, ನೀವು ಸಿಂಗರ್ ಆಗಿ ನೀವು ಹೇಳ್ತಾ ಇದ್ರಿ, ಯಾವುದೆಲ್ಲ ಕಾಂಪಿಟೇಷನ್ಗಳನ್ನು ಅಟೆಂಡ್ ಮಾಡಿದ್ದೀರಾ? ಆ್ಯಂಡ್ ನೀವು ರಿಯಾಲಿಟಿ ಶೋಗಳಲ್ಲಿ ಕೂಡ, ಅಂದರೆ ಆ್ಯಕ್ಟಿಂಗಲ್ಲಿ ಯಾವುದೊಂದು ರಿಯಾಲಿಟಿ ಶೋಗೆ ಹೋಗಿದ್ದೀರಾ ಅಂತ ಕೇಳ್ಪಟ್ಟಿದ್ದೇನೆ. ಸೊ ಆ ಒಂದು ಜರ್ನಿಯ ಬಗ್ಗೆ, ಅಂದರೆ ಆ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗಿತ್ತು? ಫಸ್ಟ್ ಕಾಂಪಿಟೇಷನ್ಸ್ ಅಂದರೆ ಹೇಳೋದಾದರೆ ತುಂಬ ಹೋಗಿದ್ದೇನೆ. ಅಂದರೆ ಜಾಸ್ತಿಯಾಗಿ ನಾನು ಸಿಂಗಿಂಗ್ ಕಾಂಪಿಟೇಷನ್ಸ್ ಹೋಗ್ತಾ ಇರ್ತೇನೆ. ಅದರಲ್ಲಿ ಗೆಲುವು ಸಹ ಇರ್ತದೆ, ಸೋಲು ಸಹ ಇರ್ತದೆ, ಅದನ್ನು ತೆಗೆದುಕೊಂಡು ಹೋಗ್ತಾ ಇರ್ತೇನೆ. ಡ್ಯಾನ್ಸಿಂಗ್ ಅಂದರೆ ಹೇಳಲಿಕ್ಕೆ ಇಷ್ಟಪಟ್ಟರೆ ಅದು ನಮ್ಮ ಮ್ಯಾಮೇ ನಮಗೆ ಕನ್ಸಲ್ಟ್ ಮಾಡ್ತಾರೆ, ಹೀಗೆ ಇದ್ದರೆ ಹೋಗು ಅಂತ. ಅಂದರೆ ಸ್ವಲ್ಪ ಕಲಿಯದೇ ಹೋಗಲಿಕ್ಕೆ ಅದು ಅಷ್ಟು ಚೆಂದ ಅಲ್ಲ. ಸೊ ಕಲಿತು ಜಾಸ್ತಿ ಹೋಗಿ ನಮ್ಮ ಬೆಸ್ಟ್ ನಾವು ಕೊಟ್ಟು ಅದು ಪ್ರೈಸ್ ಬರದೇ ಇರಲಿ, ಅದು ದೊಡ್ಡ ವಿಷಯ ಅಲ್ಲ. ಬಟ್ ಒಂದೊಂದ್ ಕಡೆ ಆಡಿಯನ್ಸ್ಗೆ ಇಷ್ಟ ಆಗ್ತದೆ, ಬಟ್ ಜಡ್ಜಸ್ಗಳಿಗೆ ಇಷ್ಟ ಆಗುದಿಲ್ಲ. ಬಟ್ ಪರವಾಗಿಲ್ಲ, ನಾವು ಆಡಿಯನ್ಸ್ನ ಮನಸ್ಸನ್ನ ಗೆದ್ದು ನಾವೆಲ್ಲಾದ್ರೂ ಆ ಪ್ರೈಸ್ ತಗೊಳ್ಳಿಲ್ಲ ಅಂದ್ರೆ ಅದು ದೊಡ್ಡ ವಿಷಯ ಅಲ್ಲ. ಆಡಿಯನ್ಸ್ನ ಮನಸ್ಸನ್ನ ಗೆಲ್ಲದೆ ಆ ಪ್ರೈಸ್ ತಗೊಂಡ್ರೆ ಆ ಪ್ರೈಸಿಗೆ ಯಾವುದೇ ಬೆಲೆ ಇಲ್ಲ. ಓಕೆ, ಕಂಟಿನ್ಯೂ. ಓಕೆ, ಸೊ ಅದು ನನ್ನ ಅದು ಕಾಂಪಿಟೇಷನ್ಸ್. ರಿಯಾಲಿಟಿ ಶೋ ಅಂತ ಬಂದರೆ ನಾನು ಬಲೆ ಬುಲಿಪಾಲೆ, ನಮ್ಮ TV ಅವರ ಬಲೆ ಬುಲಿಪಾಲೆಗೆ ಅದೇ ಜ್ಞಾನೇಶ್ ಸರ್ ಹೇಳಿದಂತೆ ಅವ್ರು ನನಗೆ ಡೈರೆಕ್ಟ್ ಫಿನಾಲಿಗೆ ಕರೆದಿದ್ರು. ಸೊ ನನಗೆ ಗೊತ್ತಿರಲಿಲ್ಲ, ಯಾಕಂದರೆ ನಾನು ಫಸ್ಟ್ ಆ್ಯಕ್ಟಿಂಗ್ ಮಾಡಿದ್ದು ಹಾಗೂ ಬಿಟ್ಟಿದ್ದದು ಪ್ಲೇ ಸ್ಕೂಲಲ್ಲಿ. ಅದರ ನಂತರ ನಾನು ಜಾಸ್ತಿ ಆ್ಯಕ್ಟಿಂಗ್ಸ್ಗೆ ಹೋಗ್ತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಸೊ 10th ಇರುವಾಗ ಅದು ಕೂಡ ಮಿಡ್ ಟರ್ಮ್ಸ್ ಏನೋ
ಏನೋ ಆಗ್ತಾಯಿತ್ತು. ಆವಾಗ ನನಗೆ ಅವ್ರು ಫಿನಾಲಿಗೆ ಕರೆದಿದ್ರು. ಸೊ ನನಗೆ ಏನೋ ತುಂಬ ಇಂಟ್ರೆಸ್ಟ್, ಮಾಡುವ, ನಾನು ಯಾಕೆ ಮಾಡೋದಿಲ್ಲ ಅಂತ. ಬಟ್ ನನಗೆ ಆವಾಗ ಬಲೆ ಬುಲಿಪಾಲೆ ಅಂತ ಸಹ ಗೊತ್ತಿಲ್ಲ, ನಾನು ಬಲೆ ತೆಲಿಪಾಲೆ ಕೇಳ್ತಾ ಇದ್ದೆ. ಅದು ನನಗೆ ಮಮ್ಮಿ ಹೇಳ್ತಿದ್ದು ಬಲೆ ಬುಲಿಪಾಲೆ ಇದು, ನೀನು ಅಲಿಸ್ಬೇಕು, ನಗಿಸ್ಬಾರ್ದು ಅಂತ. ಸೊ ಅವು ಈ ಥರ ಕೂಡ ಇದೆಯಾ, ತುಂಬ ಚಾಲೆಂಜಿಂಗ್ ಕಾಣಿಸ್ತದೆ, ಹೋಗ್ತೇನೆ ನಾನು. ಅದಕ್ಕೆ ಮಮ್ಮಿ ನೀ ಮಾಡ್ತೀಯಲ್ಲ, ನನಗೆ ಸರ್ ನಿನ್ನ ಮೇಲೆ ಕಾನ್ಫಿಡೆಂಟ್ ಇಟ್ಟು ನಿನ್ನನ್ನು ಕರಿತಿದ್ದಾರೆ. ಅದಕ್ಕೆ ನಾನು ಸರಿ ಹೋಗ್ತೇನೆ. ಅವರೇ ನನಗೆ ಎಲ್ಲ ಪ್ರಾಕ್ಟೀಸ್ ಕೊಟ್ಟು ಅಂದರೆ ಏನು ತುಂಬ ಗ್ಯಾಪ್ ಆಗಿದೆ ನನ್ನ ಆ್ಯಕ್ಟಿಂಗಲ್ಲಿ. ಅದಕ್ಕೆ ಚಿಕ್ಕಿರುವಾಗ ಆ್ಯಕ್ಟಿಂಗ್ ಅಂತ ಸಹ ಹೇಳಲಿಕ್ಕೆ ಆಗೋದಿಲ್ಲ, ಅದು ಮನಸ್ಸು ಬಿಚ್ಚಿ ಮಾಡ್ತಿದ್ವಿ. ಬಟ್ ಈಗ ಅವ್ರು ತುಂಬ ಸಪೋರ್ಟ್ ಮಾಡಿ ಎಲ್ಲ ಒಂದೊಂದು ಪಾಯಿಂಟ್, ಒಂದೊಂದು ಡೈಲಾಗ್ ಸಹ ತುಂಬ ಚೆಂದಾಗಿ ಹೇಳಿಕೊಟ್ಟು, ಅದು ರಿಯಾಲಿಟಿ ಶೋ, ನನ್ನ ಫಸ್ಟ್ ಶೋ ಎಲ್ಲ ಆ್ಯಕ್ಟಿಂಗಲ್ಲಿ ತುಂಬ ಚೆಂದ ಇತ್ತು. ಓಕೆ, ಅಂದರೆ ಆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಅಂತ. ಸೊ ನಾವು ಒಂದು ಮನಸ್ಸಾರೆ ನಾವೀಗ ಎಷ್ಟು ನೀವು ಹೇಳಿದ್ರಿ, ಇಷ್ಟು ದಿವಸ ಅಂದರೆ ಇಷ್ಟು ವರ್ಷಗಳಂತಲೇ ಹೇಳ್ಬೋದು, ಎಷ್ಟೋ ವರ್ಷಗಳ ಗ್ಯಾಪ್ ಆಗಿ ನೀವು ಆ್ಯಕ್ಟಿಂಗನ್ನು ಮಾಡಿದ್ರಿ. ಸೊ ನೀವು ಮೊದಲನೇದಾಗಿ ಅವರು ಕೇಳುವಾಗಲೇ ಅಷ್ಟು ಕಾನ್ಫಿಡೆನ್ಸಿಂದ ಹೋದ್ರಿ ಅಂತ ಹೇಳಿದ್ರಿ. ಸೊ ಅದರ ಮುಂದೆ ಯಾವುದೇ ಗ್ಯಾಪ್ಗಳು ಕೂಡ ಮ್ಯಾಟರ್ ಆಗೋದಿಲ್ಲ. ಬಿಕಾಸ್ ನಿಮ್ಮ ಮನಸ್ಸಲ್ಲಿ ನೀವು ಮಾಡ್ತೇವೆ ಅಂತ, ನಾನು ಮಾಡ್ತೇನೆ, ನನ್ನಿಂದ ಸಾಧ್ಯ ಅಂತ ಹೇಳುವಂಥ ಕಾನ್ಫಿಡೆನ್ಸ್ ಇದ್ದರೆ ಯಾವುದೇ ಒಂದು ಬಂಡೆಕಲ್ಲನ್ನು ಕೂಡ ಒಡಿಲಿಕ್ಕೆ ಸಾಧ್ಯ ಅಂತೆ. ಆದ್ದರಿಂದ ಇನ್ನು ಮುಂದಕ್ಕೆ ಕೂಡ ಆ ಒಂದು ನಟನೆಯ ಸಾಧನೆಯಲ್ಲಿ ಆಗಿರ್ಬೋದು, ಆ ಒಂದು ಹಾದಿಯಲ್ಲಿ ಬಲೆ ಪುಲಿಪಾಲೆ, ಬಲೆ ತೆಲಿಪಾಲೆ, ಬಲೆ ನಲ್ಪಾಲೆ ಇಂಥ ಒಂದು ಅದ್ಭುತವಾದಂಥ ಸ್ಟೇಜ್ಗಳು ನಿಮ್ಮದಾಗಲಿ ಅಂತ ನಾನು ಶ್ರೇಯಾ ಸುಳ್ಯ ಕೇಳ್ಕೊಳ್ತೇನೆ. ಆ್ಯಂಡ್ ಸೊ ನೀವು ಹೇಳಿದ್ರಿ ನಿಮ್ಮ ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ. ಸೊ ಇವಾಗ ನೀವು ಸೆಕೆಂಡ್ PU ಕಲಿತಾ ಇದ್ದೀರ ಸದ್ಯಕ್ಕೆ. ಸೊ ದೀಕ್ಷಾ ಕಲ್ಮಾಡಿ ಅವರಿಗೆ ರಜೆ ಹಾಕಬೇಕಾಗ್ತದೆ ಒಂದೊಂದು ಕ್ಷಣಗಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಪ್ರೋಗ್ರಾಮ್ಸ್ಗಳೆಲ್ಲ ಶನಿವಾರನೇ ಬರ್ತದೆ, ಆದಿತ್ಯವಾರನೇ ಬರ್ತದೆ, ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಹೆಚ್ಚಾಗಿ ಎಕ್ಸಾಮ್ ಟೈಮಲ್ಲೇ ಬರೋದು ಅದು ಹೆಚ್ಚಾಗಿ. ಆದ್ದರಿಂದ ಅವಾಗ ಒಂದ್ಸಲ ನಡುವಲ್ಲಿ ರಜೆ ಮಾಡಬೇಕಾಗ್ತದೆ. ಆದ್ದರಿಂದ ನೀವು ಹೇಗೂ ಸೈನ್ಸ್ ಆಗಿರೋದ್ರಿಂದ ಮ್ಯಾಥ್ಸ್ ಆಗಿರ್ಬೋದು ಅಥವಾ ಕೆಮಿಸ್ಟ್ರಿ, ಫಿಸಿಕ್ಸ್ ಅದರ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಒಂದೊಂದು ಸಲ ನಿಮಗೆ ಫ್ರೆಂಡ್ಸ್ಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ. ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಒಮ್ಮೊಮ್ಮೆ ನಮಗೆ ಟೀಚರ್ಸ್ಗಳು ಹೇಳಿಕೊಡೋದಕ್ಕಿಂತ ಜಾಸ್ತಿ ಫ್ರೆಂಡ್ಸ್ ಹೇಳಿಕೊಡೋದು. ಸೊ ಆದ್ದರಿಂದ ನಿಮಗೆ ಹೇಗೆ ಫ್ರೆಂಡ್ಸ್ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಲಿಡೇಸ್ ಕೆಲವೊಮ್ಮೆ ಮಮ್ಮಿ ನೋಡ್ತಾರೆ, ಏನಾದರೂ ಈ ಥರ ಪ್ರೋಗ್ರಾಮ್ ಇರುವಾಗ ಜಾಸ್ತಿ ಸ್ಯಾಟರ್ಡೆ ಸಂಡೇನೇ ನೋಡ್ತಾರೆ. ಯಾಕಂದರೆ ತುಂಬ ರಜೆ ಕಾಲೇಜಲ್ಲಿ ಬಿಡೋದಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು ತುಂಬ ತೊಗೊಳ್ತಿದ್ದೆ 11th ಅಲ್ಲಿರುವಾಗ. ಈಗ ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಹತ್ತಿರ ಬರುವಾಗ ಸ್ವಲ್ಪ ಕಡಿಮೆ ತೊಗೊಳ್ತಿದ್ದೇನೆ. ಅದೇ ಫ್ರೆಂಡ್ಸ್ ನಾನು ಯಾವಾಗಾದ್ರು ಹಾಲಿಡೇ ಹಾಕಿದಾಗ, ಸೊ ನನಗೆ ಪ್ರೀವಿಯಸ್ ಡೇ ನೋಟ್ಸ್ ಎಲ್ಲ ಕೊಡೋದು, ಅದು ಎಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಮಾಡ್ತಾರೆ. ಸೊ ತುಂಬ ಹಾಗೆ ಸಪೋರ್ಟ್ ಮಾಡ್ತಾರೆ. ಏನಾದರೂ ಇದ್ದರೆ, ಈಗ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಆಗಿದ್ರೆ ಅದು ನಾನು ಆ ಮೂಮೆಂಟಿಗೆ ಕೇಳೋದಿಲ್ಲ. ಬಟ್ ಎಕ್ಸಾಮ್ಸ್ ಹತ್ತಿರ ಬರುವಾಗ ಅದು ಏನೋ ಇದು ಅರ್ಥ ಆಗಿರಲಿಲ್ಲ, ನಾನು ಆಬ್ಸೆಂಟ್ ಆಗಿದ್ದಲ್ಲ ಅಂತ ಅವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದೆಲ್ಲ ತುಂಬ ಸಪೋರ್ಟ್ ಇದೆ ಫ್ರೆಂಡ್ಸಿಂದ ಕೂಡ. ಎಸ್, ಹಾಗಾದರೆ ಎಲ್ಲ ಕಡೆಯಿಂದನೂ 3 ಸುತ್ತಂದ್ರೂ ದೀಕ್ಷಾ ಕಲ್ಮಾಡಿ ಅವರಿಗೆ ತುಂಬ ಸಪೋರ್ಟ್ ಆಗಿದ್ದಾರೆ ಅಂತ. ಹಾಗಾದರೆ ದೀಕ್ಷಾ ಕಲ್ಮಾಡಿ ಅವರ ಜೊತೆ ಒಂದು ಪ್ರಶ್ನೆ, ದೀಕ್ಷಾ ಕಲ್ಮಾಡಿ ಅವರ ಪ್ರಕಾರ ಲೈಫ್ ಅಂದರೆ ಏನು? ಸೊ ಲೈಫ್ ಅಂದರೆ ಇದು ಕ್ಯಾರೆಕ್ಟರಲ್ಲಿ ನಮಗೆ ಲೈಫ್ ಸಿಗೋದು ಒಮ್ಮೆ ಮಾತ್ರ. ಎಸ್. ಸೊ ನಾವು ಅದನ್ನು ಹೇಗೆ ಉಪಯೋಗ ಮಾಡ್ತೇವೆ ಅಂತ ಅದು ನಮ್ಮ ಮೇಲೆ ಇರ್ತದೆ. ಸೊ ನಾವು ಸೆಲ್ಫ್ ಅಬ್ಸೆಸ್ಡ್ ಆಗಿರಬೇಕು. ಅಂದರೆ ನಮ್ಮ ಮೇಲೆ ನಾವು ಗ್ರೀಡಿ ಆಗಿರ್ಬೋದು, ಬೇರೆಯವರ ಮೇಲೆ ಹಾಗೆ ನಮ್ಮನ್ನು ನಾವು ಕಂಪೇರ್ ಮಾಡೋದು ಅದೆಲ್ಲ ಇರಬಾರ್ದು. ನಾವೆಷ್ಟು ಹೋಗ್ತೇವೆ ಅಷ್ಟೇ ನಾವು ಹೋಗಬೇಕು ಅಂತ. ನಾವು ಒಂದು ಮಾತನ್ನು ಹೇಳ್ತೇವೆ, ನಮ್ಮ ಲೈಫಲ್ಲಿ ನಮ್ಮ ಜೊತೆ ಯಾರೇ ಇರಲಿ, ಎಷ್ಟೇ ಸಹೋದರರು ಮಿತ್ರರು ಇದ್ರೂ ಕೂಡ ಒಂದೊಂದು ಟೈಮಲ್ಲಿ ನಾವು ಒಬ್ಬರೇ ಆಗ್ತೇವೆ. ಸೊ ಅದರಿಂದ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಇವತ್ತಿದ್ದವರು ನಾಳೆ ಇರ್ತಾರಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ನಮ್ಮ ಲೈಫಲ್ಲಿ ಬರುವುದನ್ನು ಎಲ್ಲವನ್ನು ಕೂಡ ನಾವೇ ಅದನ್ನು ತಗೊಂಡು ನಾವು ಯಾರಿಗೂ ಡಿಪೆಂಡ್ ಆಗದೆ ನಮ್ಮ ಲೈಫನ್ನು ನಾವೇ ಸಾಗಿಸ್ಕೊಂಡು ಹೋಗಬೇಕು ಅಂತ. ಸೊ ಅದರಿಂದ ತುಂಬ ಅದ್ಭುತವಾದಂತಹ ಮಾತು. ನಾನು ಯಾಕೆ ಕೇಳ್ತೇನೆ ಅಂತ ಹೇಳಿದರೆ, ಲೈಫ್ ಅಂದರೆ ಏನು ಅಂತ ಕಲಾವಿದರಿಗಿಂತ ಹೆಚ್ಚಾಗಿ ಯಾರು ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಕೇಳಿರುವಂಥದ್ದು. ಓಕೆ, ದೀಕ್ಷಾ ಕಲ್ಮಾಡಿ ಅವರ ಲೈಫಲ್ಲಿ ಒಂದು ಫನ್ನಿ ಮೂಮೆಂಟ್ ಅಂದರೆ ಯಾವುದನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ಫನ್ನಿ ಮೂಮೆಂಟ್ ಅಂದರೆ ಅದು ನಾನು ಸಿಂಗಿಂಗಲ್ಲಿ ಹೇಳ್ತೇನೆ. ಓಕೆ. ಸೊ ಅದು ಸ್ಟಾರ್ಟಿಂಗ್ ಸ್ಟೇಜಸ್ ಅಂದರೆ ಸ್ವಲ್ಪ ಟೈಮ್ ನಂತರ ವಾಯ್ಸ್ ಆಫ್ ಆರಾಧನಾ ಇವರ ತಂಡದಿಂದನೇ ನಾನು ಪ್ರೋಗ್ರಾಮ್ಗೆ ಹೋಗ್ತಿದ್ದೆ. ಅಲ್ಲಿ ಪ್ರೋಗ್ರಾಮ್ ನೆಕ್ಸ್ಟ್ ಪ್ರೋಗ್ರಾಮ್ ಏನೋ ಕೊಡಲಿಕ್ಕಿತ್ತು ನಾನು. ಸೊ ನಾನು ಒಂದು ಕಡೆಯಲ್ಲಿ ಕೂತಿದ್ದೆ, ನಾರ್ಮಲ್ ಆಗಿ ಪ್ರಾಕ್ಟೀಸ್, ನಾನು ಸಾಂಗ್ ರಿವೈಸ್ ಮಾಡ್ತಿದ್ದೇನೆ, ಬೈ ಹ್ಯಾಟ್ ಮಾಡಬೇಕಿತ್ತು. ನನ್ನ ಪಕ್ಕದಲ್ಲಿ ಯಾರೋ ಒಬ್ಬರು ಅಂಕಲ್ ಕೂತಿದ್ರು. ಸೊ ನನ್ನ ಟೆನ್ಷನಲ್ಲಿ ನಾನಿದ್ದೆ. ಸೊ ಫಸ್ಟ್ ಸ್ವಲ್ಪ ಇನಿಷಿಯಲ್ ಸ್ಟೇಜಸ್ ಸ್ವಲ್ಪ ನರ್ವಸ್ನೆಸ್ ಇತ್ತು. ಸೊ ಅವರು ಕೂತಿದ್ರು. ಸೊ ನಾನು ಈಗ ಅವರು ಏನು ಕುಸ್ತಿ ಮಾಡಿದ್ರು ನನಗೆ ಗೊತ್ತಿಲ್ಲ, ಬಟ್ ಅದು ಚೇರ್ ಕಟ್ಟಾಗಿ ಕೆಳಗೆ ಬಿತ್ತು. ಸೊ ಫಸ್ಟ್ ಆಫ್ ಆಲ್ ನಾನು ತುಂಬ ನರ್ವಸ್ ಆಗಿದ್ದೆ. ಅದು ಆದದ್ರಿಂದ ನಾನು ಹೋಯ್ತು ನನ್ನದು ಪ್ರೋಗ್ರಾಮ್ ಹೋಯ್ತು ಇವತ್ತು, ಆ ಥರ ಫೀಲ್. ಅದು ನನ್ನ ತುಂಬ ಫನ್ನಿ ಮೂಮೆಂಟ್. ನನ್ನ ಮಮ್ಮಿ ಸಹ ಈಗ ಇವತ್ತು ಹೋಯ್ತು. ನರ್ವಸ್ ಆಗಿರುವಾಗ ಅಂತ ಎಲ್ಲ ಮೂಮೆಂಟ್ ನಮ್ಮ ಮೈಂಡ್ ಫುಲ್ ಅಲ್ಲಿ ಬ್ಲ್ಯಾಂಕ್ ಆಗಿ ಹೋಗ್ತದೆ ಅಲ್ಲ. ಅಂತ ಮೂಮೆಂಟಲ್ಲಿ ನೆಗಡ್ಬೇಕಾ ಇಲ್ಲ ಅಯ್ಯೋ ತೇಳ್ಬೇಕು ಒಂದು ಅರ್ಥ ಆಗೋದಿಲ್ಲ. ನನಗಂತೂ ಸೀರಿಯಸ್ ಮೂಮೆಂಟಲ್ಲಿ ಜಾಸ್ತಿ ನೆಗಡ್ಲಿಕ್ಕೆ ಆಗೋದು. ನನ್ನ ಮುಂದೆ ಯಾರಾದರೂ ಬಿದ್ದರೆ ನಾನು ಬೇಜಾರು ಪಡೋದಕ್ಕಿಂತ ಜಾಸ್ತಿ ನಗ್ತೇನೆ.
ಅದು ಆ ಮೂಮೆಂಟಿಗೆ ತುಂಬ ಲೈಕ್ ಫುಲ್ಲಿ ಹೆದರಿಕೆ ಆಗಿ ಹೋಗಿತ್ತು. ಫಸ್ಟೇ ಕೈ ಲೈಕ್ ತುಂಬ ಇದಾಗಿದೆ. ಅದು ನಂತರ ಈಗ ಎನಿಸುವಾಗ ಅದು ತುಂಬ ಫನ್ನಿ ಮೂಮೆಂಟ್ ಅಂತಲೇ ಹೇಳ್ಬೋದು. ನಾವು ಅಷ್ಟೆಲ್ಲ ಹೆದ್ರಿ ಒಂದು ಪ್ರೋಗ್ರಾಮ್ ಚೆನ್ನಾಗಿ ನಡೀತು ಅಂತ ಹೇಳಿದ್ರೆ ಆ ದಿವಸದ ಖುಷಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರೋಗ್ರಾಮ್ ಆಗಿ ಬಿಡ್ತು, ಒಂದು ಖುಷಿಯೇ ಬೇರೆ, ಅದೊಂದು ಹೆವೆನ್ಲಿ ಫೀಲ್ ಅಂತ ಹೇಳ್ಬೋದು ನಮಗೆ. ಓಕೆ, ಮುಂದಕ್ಕೆ ದೀಕ್ಷಾ ಕಲ್ಮಾಡಿ ಅವರು ಇಷ್ಟೆಲ್ಲ ಸಾಧನೆಯನ್ನ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದ್ರೆ, ನೀವು ಅವಾಗಲೂ ಹೇಳಿದ್ರಿ ನಿಮ್ಮ ಅದೆಷ್ಟೋ ಗುರುಗಳ ಹೆಸರನ್ನ ಹೇಳಿದ್ರಿ ಆ್ಯಂಡ್ ಆ್ಯಕ್ಟಿಂಗಲ್ಲಿ ಕೂಡ ನೀವು ಹೆಸರನ್ನ ಹೇಳಿದ್ರಿ. ಹಾಗೆ ಅದೆಷ್ಟೋ ಜನ ಇರ್ಬೋದು ನಿಮ್ಮ ಬೆನ್ನಿನ ಹಿಂದೆ ಸಪೋರ್ಟ್, ಎಲ್ಲೂ ಮುಂದೆ ತೋರಿಸ್ಕೊಳ್ಳದೆ ನಿಮ್ಮ ಬೆನ್ನಿನ ಹಿಂದೆ ನಿಮಗೆ ಸಪೋರ್ಟ್ ಮಾಡ್ತಾ ಬರ್ತಿದ್ದಾರೆ. ಈ ಒಂದು ಕ್ಷಣದಲ್ಲಿ ಅವರ ಹೆಸರು ಹೇಳಬೇಕು ಅಂತ ಹೇಳಿದ್ರೆ ಯಾರ ಹೆಸರನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬೆನ್ನ ಹಿಂದೆ ಫಸ್ಟ್ ಬ್ಯಾಕ್ ಬೋನ್ ಪೇರೆಂಟ್ಸ್ ಹೇಳ್ಬೋದು, ಅಪ್ಪ ಅಮ್ಮ. ಮತ್ತು ಅದನ್ನ ಬಿಟ್ಟು ನನ್ನ ಫ್ಯಾಮಿಲಿ ರಿಲೇಟಿವ್ಸ್. ಸೊ ಅವರಿಗೆ ಸಹ ತುಂಬ ಇಷ್ಟ ಇದೆಲ್ಲ ಅಂದರೆ. ಸೊ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಎಲ್ಲ ಅಕ್ಕ ಇರ್ಬೋದು, ಮಾಮ ಇರ್ಬೋದು, ತಮ್ಮ ತಂಗಿ ಎಲ್ಲ ಸಹ. ಸೊ ಅದರ ನಂತರ ಹೇಳಬೇಕು ಅಂದರೆ ಪ್ರಕಾಶ್ ಸುವರ್ಣ ಸರ್ ಅಂತ ಇದ್ದಾರೆ, ಅವರು ನನಗೆ ತುಂಬ ಸ್ಟೇಜಸ್ ಕೊಟ್ಟಿದ್ದಾರೆ. ಮತ್ತು ಪದ್ಮಶ್ರೀ ಮೇಡಮ್ ಅಂತ ಹೇಳಿದೆ ಬೇಡ, ತುಂಬ ಸಪೋರ್ಟಿವ್. ಅವ್ರ ಮಕ್ಕಳೊಂದಿಗೆ ಮಕ್ಕಳಾಗಿರ್ತಾರೆ, ದೊಡ್ಡವರೊಂದಿಗೂ ಕೂಡ ಮಕ್ಕಳಾಗೇ ಇರ್ತಾರೆ. ಸೊ ತುಂಬ ಸ್ಟೇಜಸ್ ಕೊಟ್ಟಿದ್ದಾರೆ, ತುಂಬ ಥ್ಯಾಂಕ್ ಯು ಮೇಡಮ್. ಇವತ್ತು ನಾನು ಇಲ್ಲಿ ಬರಲಿಕ್ಕೆ ಕಾರಣ ಕೂಡ ಅವರೇ ಅಂತ ಹೇಳ್ಬೋದು. 100%. ಮತ್ತು ನನ್ನದು ಲೋಕೇಶ್ ಸರ್ ಅಂತ ಇದ್ದಾರೆ. ಸೊ ಅವ್ರು ನನಗೆ ಎಲ್ಲ ಕಡೆಯಿಂದ ಅಂದರೆ ಸಿಂಗಿಂಗ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು ಎಲ್ಲ ಸಹ ತುಂಬ ಸ್ಟೇಜಸ್ ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ಮತ್ತು ಶಂಕರ್ ಸರ್ ಅಂತ ಇದ್ದಾರೆ, ರೀಸೆಂಟಾಗಿ ನಾನು ಒಂದು ಆ್ಯಂಕರಿಂಗ್ ಪ್ರೋಗ್ರಾಮ್ ಕೊಟ್ಟಿದ್ದೆ. ಸೊ ನನ್ನ ಫಸ್ಟ್ ಆ್ಯಂಕರಿಂಗ್ ಪ್ರೋಗ್ರಾಮ್ ಅದು, ಅವರೇ ನನಗೆ ಅವಕಾಶ ಕೊಟ್ಟಿದ್ದು. ಸೊ ಅವರು ಸಹ ತುಂಬ ಸಪೋರ್ಟಿವ್. ಹಾಗೆ ತುಂಬ ಜನ ಇದ್ದಾರೆ ಹಿಂದೆ. ದೀಕ್ಷಾ ಕಲ್ಮಾಡಿ ಅವರೊಂದು ಆ್ಯಂಕರಿಂಗ್ ಸ್ಟೇಜನ್ನು ಕೂಡ ಹಿಡಿದಿದ್ದಾರೆ ಅಂತ ಹಿಡಿದಿದ್ದೇನೆ ಒಮ್ಮೆ. ಓಕೆ, ನೋಡಿದ ಪಾಯಿಂಟ್, ಆ್ಯಂಕರಿಂಗ್ ಸ್ಟೇಜನ್ನು ಕೂಡ ಹಿಡಿದಿದ್ದಾರೆ ದೀಕ್ಷಾ ಕಲ್ಮಾಡಿ ಅವರು. ಹಾಗೆ ತುಂಬ ಜನ ಇದ್ದಾರೆ, ನಾನು ಹೆಸರು ಮರ್ತೋಗಿದ್ರೆ ಕ್ಷಮಿಸಿ. ಹಾಗೆ ತುಂಬ ಸಪೋರ್ಟಿವ್ ಇದ್ದಾರೆ. ಓಕೆ, ಹಾಗಾದರೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ನೀವು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ಹಾಗಾದರೆ ದೀಕ್ಷಾ ಕಲ್ಮಾಡಿ ಅವರಿಗೆ ಸನ್ಮಾನಗಳೆಲ್ಲ ಆಗಿದೆ ಅಂದರೆ ಅದರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ ಮಾಡಿದ್ದಾರೆ ತುಂಬ ಕಡೆ, ಅಂದರೆ ಕೆಲವು ಸಂಘ ಸಂಸ್ಥೆಯಿಂದ ಇರ್ಬೋದು, ಹಾಗೆ ತುಂಬ ಕಡೆಯಿಂದ. ಆ್ಯಕ್ಚುಲಿ ನಾನು ಪೂರಾ ಅರ್ಹಳಲ್ಲ ಆ ಸನ್ಮಾನಗಳಿಗೆ, ಯಾಕಂದರೆ ನಾನು ಜಸ್ಟ್ ಇನಿಷಿಯಲ್ ಸ್ಟೇಜಲ್ಲಿದ್ದೇನೆ, ಇನ್ನೂ ತುಂಬ ಮಾಡಲಿಕ್ಕೆ ಉಂಟು. ಸೊ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಎಸ್, ನೀವು ಹೇಳಿದ್ರಿ ಕಲೀಲಿಕ್ಕೆ ಎಲ್ಲರಿಗೂ ತುಂಬ ಇರ್ತದೆ, ಬಟ್ ನೀವು ಎಷ್ಟು ಸಾಧನೆ ಮಾಡಿದರೂ ಆ ಸಾಧನೆ ಹಿಂದೆ ಅದೆಷ್ಟೋ ಕಷ್ಟಗಳು ಇದ್ದೇ ಇರ್ತದೆ. ಸೊ ಆದ್ದರಿಂದ ನಿಮಗೆ ಆ ಕಷ್ಟಗಳಿಗಾಗಿ ಆ ಒಂದು ಸನ್ಮಾನವನ್ನು ಮಾಡಿರ್ತಾರೆ. ಆ್ಯಂಡ್ ನೀವು ಅರ್ಹಳಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದು, ಯಾಕಂದರೆ ನೀವು ತುಂಬ ಅರ್ಹರೇ. ಯಾಕೆ ಅಂತ ಹೇಳಿದರೆ ಎಲ್ಲರೂ ಕೂಡ ಅರ್ಧ ಜನ ಒಂದು ಕಲಾ ಕ್ಷೇತ್ರಕ್ಕೆ ಇಳಿದ್ರೆ ಅದನ್ನು ಅರ್ಧದಲ್ಲಿ ಬಿಡ್ತಾರೆ, ಒಂದು ವಾರ, ಒಂದು ಎರಡು ತಿಂಗಳು ಅಷ್ಟೇ. ಲೈಕ್ ಅದಕ್ಕಿಂತ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗೋದಿಲ್ಲ. ಬಟ್ ನೀವು ಅದನ್ನು ಕಂಟಿನ್ಯೂ ಮಾಡ್ತಾ LKG ಇಂದ ಈಗ ಸೆಕೆಂಡ್ PU ಅಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ದೀರಾ ಅಂತ ಹೇಳಿದರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಸೊ ಎಸ್, ಮುಂದಕ್ಕೆ ದೀಕ್ಷಾ ಕಲ್ಮಾಡಿ ಅವರ ಡೈಲಿ ರುಟೀನ್ ಏನು? ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ? ಆ್ಯಂಡ್ ಕಾಲೇಜಿಗೆ ಹೋಗಿ ಬರೋದಾಗಿರ್ಬೋದು, ಹೋಮ್ವರ್ಕ್ಗಳಾಗಿರ್ಬೋದು, ಅಥವಾ ಎಷ್ಟೋ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡ್ಬೋದು ನೀವು. ಸೊ ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳಿ. ಯಾಕೆ ಅಂತ ಹೇಳಿದರೆ ಎಲ್ಲರೂ ಒಂದು ಥಿಂಕಿಂಗ್ ಆಗಿರ್ತಾರೆ, ಈಗ ಒಂದು ಕಲೆಯಲ್ಲಿರೋ 10th ಅಂತ ಹೇಳಿದರೆ ಅದು ಹೇಗೆ, ಸೆಕೆಂಡ್ PU ಅಲ್ಲಿ ಅಂತ ಹೇಳಿದರೆ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳುವಂಥ ಒಂದು ಕನ್ಫ್ಯೂಷನ್ಸ್ ಇರ್ತದೆ. ಸೊ ಅದರಿಂದ ವೀಕ್ಷಕರಿಗೆ ಈಗ ದೀಕ್ಷಾ ಕಲ್ಮಾಡಿ ಅವರ ಡೈಲಿ ರುಟೀನನ್ನು ತಿಳಿಸಿ. ಅಂದರೆ ಪರ್ಟಿಕ್ಯುಲರ್ ಆಗಿ ಅದು ಡೈಲಿ ರುಟೀನ್ ನಾನು ಮೇಂಟೈನ್ ಮಾಡೋದಿಲ್ಲ, ದಿನ ಹೋದಂತೆ ಚೇಂಜ್ ಆಗ್ತಾ ಇರ್ತದೆ. ಈಗ ಬಂದರೆ ನಾರ್ಮಲಿ ನಾನು ಸ್ಕೂಲಿಗೆ 8:15 ಆ ಥರ ಸ್ಕೂಲಲ್ಲಿ ಇರ್ತೇನೆ. ಬೆಳಗ್ಗೆ ಎದ್ದು ಏಳೋದು ಅದು ಡಿಪೆಂಡ್ ಆಗಿ, ಈಗ ಎಕ್ಸಾಮ್ಸ್ ಇದ್ದರೆ ಬೆಳಗ್ಗೆ ಬೇಗ ಇರಬೇಕಾಗ್ತದೆ. ಅದೇ ಎಕ್ಸಾಮ್ ಇಲ್ಲಾಂದರೆ ನಾರ್ಮಲಾಗಿ ಒಂದು ಬೇಗ ಹೇಳ್ತೇನೆ, ಇಲ್ಲದ್ರೆ ಮಮ್ಮಿ ಬೈತಾರೆ. ನಾರ್ಮಲಾಗಿ ಹೇಳ್ತೇನೆ. ಮತ್ತು ಆಮೇಲೆ 8:15 ಆಗಿ ಕಾಲೇಜಿಗೆ ರೀಚ್ ಆಗಿ ಮತ್ತು 5 o'clockಗೆ ನಮ್ಮ ಕಾಲೇಜ್ ಬಿಡ್ತದೆ. ಆನಂತರ 5ಗೆ ಕಾಲೇಜ್ ಬಿಡ್ತದೆ. ಆನಂತರ ನನ್ನ ಜಾಸ್ತಿಯಾಗಿ ಭರತನಾಟ್ಯಂ ಪ್ರೋಗ್ರಾಮ್ಸ್ ಪ್ರಾಕ್ಟೀಸ್ ಇರೋದು 6 ನಂತರ. ಮೋಸ್ಟ್ ಆಫ್ ದ ಟೈಮ್ ರೀಸೆಂಟಾಗಿ ಆಗ್ತಿದೆ. ಅದು ಭರತನಾಟ್ಯಂ ಪ್ರೋಗ್ರಾಮ್ ಹೇಗಂದರೆ 6ಗೆ ಸ್ಟಾರ್ಟ್ ಆದರೆ ಅದು ಎಂಡ್ ಆಗೋದು 7:30 ಆಗುತ್ತೆ, 8 ಆಗುತ್ತೆ, ಕೆಲವೊಮ್ಮೆ 10 ಸಹ ಆಗಿದ್ದು ಉಂಟು. ಸೊ ಅದು ಹೋಗ್ತಾ ಇತ್ತು, ಅಷ್ಟು ಟೈಮ್ ತೊಗೊಳ್ತಿತ್ತು. ಸೊ ಅದ ನಂತರ ನಾನು ಮನೆಗೆ ಬಂದ ನಂತರ ಏನಾದರೂ ಇಂಪಾರ್ಟೆಂಟ್, ಈಗ ಓದೋದ್ರಲ್ಲಿ ಇಂಪಾರ್ಟೆಂಟ್ ಏನಾದರೂ ಫಸ್ಟ್ ಫ್ರೆಶ್ ಅಪ್ ಆಗ್ತೇನೆ. ಫ್ರೆಶ್ ಅಪ್ ಆಗಿ ಓದೋದೇನಾದರೂ ಇದ್ದರೆ ಮಾಡ್ತೇನೆ. ಅದ ನಂತರ ನಾರ್ಮಲ್ ಪಪ್ಪ ಮಮ್ಮಿನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ನಾರ್ಮಲ್ ಆಗಿ ಮಲಗಿ ಬೆಳಗ್ಗೆ ಏನಾದರೂ ಕಾಲೇಜ್ ಅಂದರೆ ಎಕ್ಸಾಮ್ಸ್ ಏನಾದಿದ್ದರೆ ಬೇಗ ಎದ್ದು ಮಾಡ್ತೇನೆ. ಇಲ್ಲಾಂದರೆ
ಡೈಲಿ ಓದುದು ಅಂತ ಏನಿಲ್ಲ, ಓದ್ತೇನೆ. ಹಾಗಾದ್ರೆ ಇಂಪಾರ್ಟೆಂಟ್ ಆಗಿರುವ ಹಾಗೆ ಸೊ ನೀವು ಎಲ್ಲವನ್ನ ಕೂಡ ಹಾಗೆ ಮ್ಯಾನೇಜ್ ಮಾಡ್ತಾ ಬರ್ತೀರಿ. ಯಾಕೆ ಕೇಳ್ತೇನೆ ಅಂತ ಹೇಳಿದ್ರೆ, ಸೊ ನೋಡುವ ವೀಕ್ಷಕರಿಗೂ ಕೂಡ ಒಂದು ಕನ್ಫ್ಯೂಷನ್ಸ್ ಇರ್ತದೆ. ಸೊ ಇಷ್ಟೆಲ್ಲ ಕಲಾಕ್ಷೇತ್ರದಲ್ಲಿ ಇದ್ದು ಇಷ್ಟೆಲ್ಲ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡ್ತಾ ಆ್ಯಂಡ್ ಕಾಲೇಜ್ ಒಟ್ಟಿಗೆ ಹೋಗ್ತಾ ಹೇಗೆ ಪ್ರೋಗ್ರಾಮ್ಸ್ಗಳನ್ನೆಲ್ಲ, ಸೊ ಆದ್ರಿಂದ ಈ ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತೇನೆ. ಅದು ಸಿಂಗಿಂಗ್ ಇದ್ರೆ ಅದು ನಾನು ಸಿಂಗಿಂಗ್ ಕ್ಲಾಸ್ ಹೋಗೋದು ಸಂಡೇ. ಸಂಡೇ. ಸೊ ಆ ಟೈಮ್ಗೆ ನಾನು ಎಲ್ಲ ಪ್ರಾಕ್ಟೀಸ್ ಮಾಡಿರ್ತೇನೆ. ಆಕ್ಟಿಂಗ್ ನಾ ಹೇಳಿದಾಗೆ ಬಲಿಬುಲಿ ಪಾಲೆ ನನಗೆ 10th ಅಲ್ಲಿ ಇದ್ದದ್ದು ಮಿಡ್ ಟರ್ಮ್. ಆವಾಗ ಹೇಗಂದ್ರೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ತಿದ್ದದೇ ನೈಟ್ 8ಗೆ. ಸೊ ಅದು ಎಂಡ್ ಆಗ್ತಿರುವಾಗ 12 ಆಗ್ತಿತ್ತು, 1 ಆಗ್ತಿತ್ತು, ಹಾಗೆ ಡಿಪೆಂಡ್ ಆಗ್ತಿತ್ತು, 11:30 ಹಾಗೆ ಆಗ್ತಿತ್ತು. ಓಕೆ, ಸಂಡೇ ಪ್ರೋಗ್ರಾಮ್ ಇದ್ರೆ ಒಂದು ಟೆನ್ಷನ್ ಏನಂತ ಹೇಳಿದ್ರೆ ಮಂಡೇ ಕಾಲೇಜ್, ಸ್ಯಾಟರ್ಡೇ ಇದ್ರೆ ಒಂದು ಖುಷಿ ಆಗ್ತದೆ ನಮಗೆ, ಓ ಸಂಡೇ ರಜೆ ಅಂತ. ಓಕೆ, ಸೊ ಕೊನೆಯದಾಗಿ ಒಂದು ಪರ್ಟಿಕ್ಯುಲರ್ ಆಗಿ ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಸೀಟಲ್ಲಿ ಕೂತ್ಕೊಳ್ಳಿಕ್ಕೆ ಆಪರ್ಚುನಿಟಿ ಕೊಟ್ಟು ನಿಮ್ಮ ಒಂದು ಕಲಾ ಜರ್ನಿಯನ್ನು ವೀಕ್ಷಕರಿಗೆ ತಿಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ನಮ್ಮ ಪದ್ಮಶ್ರೀ ಮೇಡಮ್ ಹಾಗೂ ವಾಯ್ಸ್ ಆಫ್ ಆರಾಧನಾ ತಂಡ. ಸೊ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಗ್ಗೆ, ಅದರ ಸರ್ವ ಸದಸ್ಯರ ಬಗ್ಗೆ ಅಥವಾ ನಮ್ಮ ಪದ್ಮಶ್ರೀ ಮೇಡಮ್ನ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಪರ್ಟಿಕ್ಯುಲರ್ ಆಗಿ? ವಾಯ್ಸ್ ಆಫ್ ಆರಾಧನಾ ತಂಡ ಈಗ ಫ್ಯಾಮಿಲಿಯೇ ಆಗಿ ಹೋಗಿದೆ. ಎಲ್ಲ ಕಡೆ ಸಹ ಎಲ್ಲರೊಟ್ಟಿಗೆ ಮಿಂಗಲ್ ಆಗಿ ಒಟ್ಟಿಗೆ ಇರ್ತೇವೆ. ಸೊ ವಾಯ್ಸ್ ಆಫ್ ಆರಾಧನೆ ಎಲ್ಲ ಪ್ರತಿಭೆಗಳಿರಲಿ, ಅವರ ಪೇರೆಂಟ್ಸ್ ಇರಲಿ, ಎಲ್ಲ ಸದಸ್ಯರು ಕೂಡ ತುಂಬ ಸಪೋರ್ಟಿವ್ ಆಗಿರ್ತಾರೆ ಎಲ್ಲರಿಗೂ ಕೂಡ. ಸೊ ಅದನ್ನು ನೋಡುವಾಗ ತುಂಬ ಖುಷಿ ಆಗುತ್ತೆ. ಹಾಗೆ ಪದ್ಮಶ್ರೀ ಮೇಡಮ್ ಹೇಳಿದಾಗೆ ತುಂಬ ಸಪೋರ್ಟಿವ್, ಅಂದರೆ ಎಲ್ಲರೊಟ್ಟಿಗೆ ಫುಲ್ ಮಿಂಗಲ್ ಆಗಿ ಫುಲ್ ಮಾತಾಡ್ತಾನೆ ಇರ್ತಾರೆ ಅವರು. ಹಾಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಓಕೆ, ಹಾಗಾದರೆ ನಿಮಗೀಗ ವಾಯ್ಸ್ ಆಫ್ ಆರಾಧನಾ ತಂಡ ಈ ಅವಕಾಶ ಕೊಡ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಇನ್ನೊಂದು ಮುಖ್ಯ ಕಾರಣ ನಮ್ಮ ಅಭಿಮತ ವಾಹಿನಿ ಹಾಗೂ ಅಭಿಮತ ವಾಹಿನಿಯ ಸರ್ವ ಸದಸ್ಯರು. ಸೊ ಈ ಅಭಿಮತ ವಾಹಿನಿಗೂ ಅಭಿಮತ ವಾಹಿನಿಯ ಸರ್ವ ಸದಸ್ಯರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಸೊ ನನಗೆ ಇಷ್ಟು ಒಳ್ಳೆ ಅವಕಾಶ ಕೊಟ್ಟಂತಹ ಅಭಿಮತ ವಾಹಿನಿಯವರಿಗೆ ತುಂಬ ಧನ್ಯವಾದಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಯೋದಿಲ್ಲ ಅಲ್ಲ, ತುಂಬ 3 ಟೇಕ್ಸ್ ತಗೊಳ್ತಾರೆ. ಹೌದೌದು, ಅದೇ ಮುಖ್ಯ, ಎಲ್ಲರೂ ಹೇಳುವಂಥದ್ದು ಅದೇ. ಸೊ ಬಂದ್ರು ಎಷ್ಟು ನಾವು ರೀಟೇಕ್ಸ್ ತಗೊಂಡ್ರು ಕೂಡ ಏನು ಹೇಳೋದಿಲ್ಲ, ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ, ಬೈಯೋದಿಲ್ಲ. ತುಂಬಾ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಶ್ರೇಯಾ, ನಿಮಗೂ ಕೂಡ ಇಷ್ಟು ಒಳ್ಳೆ ಇಂಟರ್ವ್ಯೂ ಮಾಡ್ತಿದ್ದೀರಾ, ಧನ್ಯವಾದಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ರಿ, ತುಂಬ ಅದ್ಭುತವಾಗಿ ಮಾತುಗಳನ್ನು ಆಡಿದ್ರಿ. ನಿಮ್ಮ ಕಲಾ ಜರ್ನಿ ಇನ್ನು ಮುಂದಕ್ಕೂ ಹೀಗೆ ನಡೀತಾ ಹೋಗಲಿ, ಇನ್ನೂ ಉನ್ನತವಾದಂಥ ಸ್ಥಾನಕ್ಕೆ ಬೆಳೆದ ನಂತರ ವಾಪಸ್ ಶ್ರೇಯಾ ಸುಳ್ಯನೇ ದೀಕ್ಷಾ ಕಲ್ಮಾಡಿ ಅವರನ್ನ ಇಂಟರ್ವ್ಯೂ ಮಾಡುವಾಗೆ ಆಗಲಿ ಅಂತ ನಾನು ದೇವರೊಟ್ಟಿಗೆ ಬೇಡಿಕೊಳ್ತೇನೆ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ದೀಕ್ಷಾ ಕಲ್ಮಾಡಿ ಅವರ ಕಲಾ ಜರ್ನಿ. ಸೊ ಇಂಥದ್ದೇ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ನಾವು ಸದಾ ನಿಮ್ಮ ಜೊತೆ ಬರ್ತಾ ಇರ್ತೇವೆ. ಆದ್ದರಿಂದ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವುದರ ಮೂಲಕ ನಮ್ಮ ಎಲ್ಲ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ನಾನು ನಿಮ್ಮ ಶ್ರೇಯಾ ಸುಳ್ಯ. ಇದು ಅಭಿಮತ, ಜನ ಮನದ ನಾಡಿ ಮಿಡಿತ.